ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು ಹಾಗೂ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ದೇವರು ಚೆನ್ನಾಗಿಟ್ಟಿರಲಿ. ಹಬ್ಬಗಳನ್ನು ಚೆನ್ನಾಗಿ ಆಚರಣೆಯನ್ನು ಮಾಡಿ, ಮನೆಗಳಲ್ಲಿ ಕೆಲಸವನ್ನು ಮಾಡಿ. ಇವತ್ತು ಪುಸ್ತಕಗಳನ್ನು ಮುಟ್ಟಬೇಡಿ, ಮನೆಯ ಕೆಲಸವನ್ನು ಮಾಡಿ, ಸ್ವಚ್ಛವಾಗಿರಿ. ಎಷ್ಟು ಸ್ವಚ್ಛತೆಯಿಂದ ಇರುತ್ತೋ ಮನೆ, ಅಷ್ಟು ನೀವು ಇಂಟೆಲಿಜೆಂಟ್ ಆಗ್ತೀರಾ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಕಸ ಇರಬಾರ್ದು ಮನೆಯಲ್ಲಿ, ದರಿದ್ರ ಹತ್ತು ಹೋಗುತ್ತೆ. ದಯವಿಟ್ಟು ಮನೆಗಳನ್ನು ಹಬ್ಬದ ದಿನದನ್ನಾದರೂ ಸಂಪೂರ್ಣವಾಗಿ ಕ್ಲೀನ್ ಮಾಡ್ತೀರಾ ಅಂತ ಭರವಸೆಯೊಂದಿಗೆ ಈ ಒಂದು ವಿಡಿಯೋವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ಏನು ಸರ್ ನಿಮ್ದು ಎಷ್ಟಿದೆ ಕೆಲಸ ನೋಡ್ಕೊಳ್ಳಿ ಅಂತ ಕೆಲವೊಬ್ಬರ ಮನಸ್ಸಲ್ಲಿ ಬರ್ಬೋದು. ಶಿಕ್ಷಕನಾದವನು ಕೇವಲ ಪುಸ್ತಕದಲ್ಲಿ ಸೀಮಿತವಾಗಿರದೆ ಸಮಾಜದಲ್ಲಿ ಹೇಗೆ ಬದುಕಬೇಕು, ತಂದೆ ತಾಯಿಯ ಜೊತೆ ಯಾವ ರೀತಿಯಾಗಿ ಬಾಳಬೇಕು, ಮುಂದೆ ಬರುವ ನಿಮ್ಮ ಸಂಸಾರದಲ್ಲಿ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳಿದವನೇ ನಿಜವಾದ ಶಿಕ್ಷಕ. ಎನಿಹೌ, ಈ ಒಂದು ನಮ್ಮ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಬ್ಜೆಕ್ಟ್ ಇಂಗ್ಲೀಷ್ ಕ್ವಶನ್ ವಿತ್ ಕೀ ಆನ್ಸರ್ ಅನ್ನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಡಿಫಿಕಲ್ಟ್ ಇರುವಂತಹ ಪ್ರಶ್ನೆಗಳನ್ನು ಇಲ್ಲಿ MCQsಗಳಲ್ಲಿ ಕೇಳಲಾಗಿದೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಈಗಾಗಲೇ ನಾವು ಸೆಕೆಂಡ್ ಇಯರ್ PUC 2 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಏನು ಚಿಂತೆ ಮಾಡಬೇಡಿ, ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಾಗತ್ತೆ ಆಯಿತಾ. ನಾನು ಹೇಳಿದ ಪ್ರಶ್ನೆಗಳನ್ನು ಪ್ರತಿಯೊಂದು ವಿಡಿಯೋವನ್ನು ಬಿಡದ ಹಾಗೆ ತಾವುಗಳು ಎಕ್ಸ್ಪರ್ಟ್ ಆದರೆ 4 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇ ಆದರೆ ನಾನು ಹೇಳ್ತೀನಿ ಅಲ್ವಾ, 80 ಔಟ್ ಆಫ್ 80 ಯು ವಿಲ್ ಗೆಟ್ ಇನ್ ಮಿಡ್ ಟರ್ಮ್ ಎಕ್ಸಾಮ್. ಬನ್ನಿ ಸರ್. ವೆನ್ ರೋಮಿಯೋ ಶೈನ್ಸ್ ಆ್ಯಸ್ ಸ್ಟಾರ್ಸ್. ನೋಡಿ, ರೋಮಿಯೋ ಕಟ್ ಆಗಿಬಿಟ್ಟು ಸ್ಟಾರ್ ಆಗಿಬಿಟ್ಟು ನಕ್ಷತ್ರವಾಗಿಬಿಟ್ಟು ಆಕಾಶದಲ್ಲಿ ಶೈನನ್ನು ಕೊಡುವ ಸಮಯದಲ್ಲಿ ಇಡೀ ಪ್ರಪಂಚದ ಜನರು ದಿ ಹೋಲ್ ವರ್ಲ್ಡ್ ವಿಲ್ ಬಿ ಡ್ಯಾಶ್ ಅಂತ ಇದೆ. ಏನಾಗುತ್ತೆ, ನಾನು ಆಪ್ಷನ್ನೇ ನೋಡಲ್ಲ ಈಗ, ಯಾಕಂದರೆ ಬಾಯಲಿನಲ್ಲಿ ಹಾಗೆ ಬಂದುಬಿಡುತ್ತೆ ಉತ್ತರ. ಯಾವಾಗ ಬರುತ್ತೆ ಅಂದರೆ ನೀವು ಸರಿಯಾಗಿ ಆ ಪಾಠವನ್ನು ತಿಳಿದುಕೊಂಡಾಗ. ದ ಹೋಲ್ ವರ್ಲ್ಡ್ ಬಿ ಇನ್ ಹೇಳಿ ನೋಡೋಣ. ಫಾಲ್ ವಿತ್ ಲವ್ ವಿತ್ ಹೂಮ್ ವಿತ್ ನೈಟ್ ಅಂತ. ರಾತ್ರಿಯ ಜೊತೆ ಪ್ರೀತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೂರ್ಯ ದೇವತೆಯನ್ನು ಪೂಜೆ ಮಾಡೋದು ನಿಲ್ಲಿಸ್ತಾರೆ. ಅದು ಒಂದೇದು. ಇಲ್ಲಿ ದ ಹೋಲ್ ವರ್ಲ್ಡ್ ವಿಲ್ ನಾಟ್ ಅಂತ ಕೇಳ್ತಿದ್ರೆ ಎ ಆನ್ಸರ್ ಆಗೋದು. ವಿಲ್ ಅಂತ ಕೇಳಿದರೆ ಏನು ಆಗುತ್ತೆ ಅಂದರೆ ಸಿ ಅನ್ನೋದು ಫಾಲ್ ಇನ್ ಲವ್ ವಿತ್ ನೈಟ್ ಅಂತ ಆಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್. ಪ್ರೀತಿಯ ವಿದ್ಯಾರ್ಥಿಗಳೇ, ಕಿಂಗ್ ಆಫ್ ಇಟಾಲಿ ಯಾರು ಹೇಳಿ ನೋಡೋಣ. ಈತ ಒಬ್ಬ ರಿಪಬ್ಲಿಕನ್ ಆಗಿರ್ತಾನೆ. ದಿ ಫ್ರಾನ್ಸ್ ಗೌರ್ಮೆಂಟ್ ಅನ್ನೋದು ನೋಡಿ ಹೇಳಿ. ಹೌದಾ, ಎಲ್ಲ ತಪ್ಪಲ್ವಾ? ಅರ್ಜೆಂಟಲ್ಲಿ ಬರೆದ್ರೆ ಎಕ್ಸಾಮಲ್ಲಿ ಹೀಗೆ ಬರ್ಕೊಟ್ಟಿರೋದು ಮಕ್ಕಳು. ಇದಕ್ಕೆ ನಿಜವಾದ ಉತ್ತರ ಬಂದು ಕಿಂಗ್ ಆಫ್ ಇಟಾಲಿ ಬ್ರದರ್ ಮೊನಾರ್ಕ್ ಅಂತ ನೆನಪಿರಲಿ ಆಯಿತಾ. ಮೊನಾಕೋ ದೇಶದ ಗೆ ಬ್ರದರ್ ಮೊನಾರ್ಕ್ ಯಾರು ಅಂದರೆ ಕಿಂಗ್ ಆಫ್ ಇಟಾಲಿ ಅಂತ. ದಿ ಫ್ರಾನ್ಸ್ ಗೌರ್ಮೆಂಟು ರಿಪಬ್ಲಿಕನ್ ರಾಷ್ಟ್ರ. ಈ ಪೆನ್ಷನ್ ಅನ್ನೋದು 600 ಫ್ರಾನ್ಸನ್ನು ಕೊಡಲಾಗುತ್ತೆ. ಮೂರನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಪದ್ಯದಲ್ಲಿ ದಿ ಪೇರೆಂಟ್ಸ್ ಕೆನಾಟ್ ವಿಸಿಟ್ ದಿ ಹೌಸ್ ಆಫ್ ಟುಮಾರೋ ಈವನ್ ಇನ್ ಡ್ಯಾಶ್. ಮಕ್ಕಳ ಜೀವನವನ್ನು ಮುಂದೆ ಭವಿಷ್ಯದಲ್ಲಿ ಏನಾಗ್ತಾರೆ ಅನ್ನೋದನ್ನು ಪೇರೆಂಟ್ಸ್ಗಳು ಕಾಣಲಿಕ್ಕಾಗಲ್ಲ. ಎಲ್ಲಿ ಅಂತ ಹೇಳಿದರೆ ಅವರ ಕನಸುಗಳಲ್ಲಿಯೂ ಕೂಡ ಅಂತ ಅವರೇ ಆನ್ಸರ್ ಕೊಟ್ಟುಬಿಟ್ಟಿದ್ದಾರೆ. ಡ್ಯಾಶ್ಗಿಂತ ಮುಂಚೆ ಅವರೇ ಡ್ರೀಮ್ಸ್ ಅಂತ ಹೊಡೆದ್ಬಿಟ್ಟಿದ್ದಾರೆ. ಮತ್ತು ಆಪ್ಷನಲ್ಲಿ ಡ್ರೀಮ್ಸ್ ಅಂತ ಇದೆ. ಹೀಗೆ ಕೆಲವೊಮ್ಮೆ ಪ್ರಶ್ನೆ ಪತ್ರಿಕೆಗಳ ಉತ್ತರ ಬಂದಿರುತ್ತೆ, ಆದರೆ ನೀವು ಬ್ಲ್ಯಾಂಕ್ ಬಿಟ್ಟು ಬರಬಾರ್ದು, ಡ್ರೀಮ್ಸ್ ಅಂತ ಬರೀಬೇಕು ಆಯಿತಾ. 4ನೆಯ ಪ್ರಶ್ನೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಎವ್ರಿ ಸ್ಪೀಸೀಸ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಬಹಳ ಈಸಿ ಆನ್ಸರು. ವಂದನ ಶಿವ ಪಾಠದಲ್ಲಿ ಪೂರ್ತಿ ಪಾಠ ಏನು ಹೇಳುತ್ತೆ ಅಂದರೆ ಕೋಆಪ್ರೇಷನ್ ಅಂತ, ಸಹಬಾಳ್ವೆಯ ಬಗ್ಗೆ ಹೇಳ್ತಾ ಹೋಗುತ್ತೆ. ಎ ಆನ್ಸರ್ ಆಯಿತಾ. ನಂತರದಲ್ಲಿ 5ನೆಯ ಪ್ರಶ್ನೆಗೆ, ಇನ್ ಟಾಗೋರ್ಸ್ ರೈಟಿಂಗ್, ಟಾಗೋರ್ ಅವರ ಪ್ರಕಾರ ಫಾರೆಸ್ಟ್ ಸಿಂಬಲೈಸಸ್ ಎ ಡ್ಯಾಶ್ ಅಂತ ಇದೆ. ಬಹಳ ಈಸಿ ಸರ್, ಯೂನಿಯನ್ ಅಂತ ಆಯಿತಾ. 6ನೆಯ ಪ್ರಶ್ನೆಗೆ, ಡಾನ್ ಗಾನ್ಜಲೋ ಸ್ಯಾಟ್ ನೆಕ್ಸ್ಟ್ ಟು ಡಾನಲಾರಾ ಇನ್ ದಿ ಪಾರ್ಕ್ ಆ್ಯಸ್ ಹಿ ಡ್ಯಾಶ್ ಅಂತ ಇದೆ. ಪ್ರಿಫರ್ ಟು ಸಿಟ್ ವಿತ್ ಹರ್, ಅವನಿಗೆ ಆಸೆ ಇತ್ತಾ ಅಜ್ಜಿಯ ಜೊತೆ ಕೂತ್ಕೋಬೇಕು ಅಂತ. ತಪ್ಪು. ಲೆಗ್ಸ್ ವರ್ ಏಕಿಂಗ್, ಕಾಲೆಲ್ಲ ನೋವಾಗ್ತಾ ಇತ್ತಾ. ತಪ್ಪು. ಡಿಡ್ ನಾಟ್ ಗೆಟ್ ಎನಿ ಅದರ್ ಎಂಟಿ ಬೆಂಚ್, ಅದು ಸರಿಯಾದ ಉತ್ತರ ಸಿ ಆಗುತ್ತೆ. ಹೌದಲ್ವಾ, ಅವನಿಗೆ ಬೆಂಚೇ ಸಿಗಲಿಲ್ಲ, ಹಾಗಾಗಿ ಅವನು ಹೇಳ್ತಾನೆ ಐ ರಿಸೈನ್ ಮೈ ಸೆಲ್ಫ್, ನಾನು ನನ್ನ ಹಠವನ್ನು ಬಿಟ್ಟು ಇವಳ ಜೊತೆ ಕೂತ್ಕೊತೀನಿ ಅಂತಾನೆ. 7ನೆಯ ಪ್ರಶ್ನೆ, ಕ್ವಶನ್ ನಂಬರ್ 7, ಲಾರಾ ಲಾರೆಂಟ್ ವಾಸ್ ಕಾಲ್ಡ್ ಡ್ಯಾಶ್ ಇನ್ ಲೊಕ್ಯಾಲಿಟಿ. ಈ ಪ್ರಶ್ನೆ ನಿಮಗೆ ಬಿಡ್ತೀನಿ ಪ್ರೀತಿಯ ಮಕ್ಕಳೇ. ಈ ರೀಸನ್ ಇಷ್ಟೇ, ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಖುಷಿ ಆಗುತ್ತೆ. ಉತ್ತರಗಳು ಬಂದಾಗ ಅಯ್ಯೋ ದೇವರೇ ನನ್ನ ಮಕ್ಕಳಿಗೆ ಎಲ್ಲ ಗೊತ್ತಲ್ಲ ಅಂತ ಖುಷಿ ಆಗುತ್ತೆ. ಆ ಕಾರಣದಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಪ್ರತಿಯೊಂದು ನನ್ನ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಒಂದೊಂದು ಪ್ರಶ್ನೆಗಳನ್ನು ನಾನು ಕೊಡ್ತಾ ಹೋಗ್ತೇನೆ.
ಆಯಿತಾ. ನಿಮ್ಮ ಪ್ರೀತಿ ಹೀಗೆ ನನ್ನ ಜೊತೆ ಇರಲಿ. 8ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ. 8th ಕ್ವಶನ್ ನಂಬರ್ 8. ಅಕಾರ್ಡಿಂಗ್ ಟು ದಿ ಪೋಯಿಟ್ ಮೆನಿ ಲವ್ಡ್ ದಿ ಯಂಗ್ಸ್ ಬ್ಯೂಟಿ. ನೋಡಿ, ಲೇಡಿಯನ್ನು ಯಾಕೆ ಪ್ರೀತಿ ಮಾಡಿದರು? ಒನ್ ಯುವರ್ ವರ್ಲ್ಡಲ್ಲಿ ಮೌಡ್ ಗಾನ್ ಒಬ್ಬಳು ಐರಿಷ್ ಆ್ಯಕ್ಟ್ರೆಸ್ ಆಗಿರ್ತಾಳೆ. ಇದನ್ನು ಸಂಪೂರ್ಣವಾಗಿ ವಿವರಣೆ ಮಾಡಿ ನಾನು ಒಂದು 15 ನಿಮಿಷದ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಪಾಠ 4 ಮಾರ್ಕ್ಸಿಗಂತೂ ಫಿಕ್ಸು ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ. ಸ್ವಲ್ಪ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಅವಳ ಸೌಂದರ್ಯವನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಬ್ಯೂಟಿ ಅಂತ ಇದೆಯಾ? ಇದೆ ನೋಡಿ, ಫಿಸಿಕಲ್ ಬ್ಯೂಟಿ ಅನ್ನೋದು. 9ನೆಯ ಪ್ರಶ್ನೆ ಹೂ ಹಿಟ್ ಅಪಾನ್ ದಿ ಐಡಿಯಾ ಆಫ್ ಕಾಂಪೋಸಿಂಗ್ ಆ್ಯಂಡ್ ಸಿಂಗಿಂಗ್ ಬ್ಯಾಲೆಡ್ಸ್ ಅಂತ ಇದೆ. ಈ ಪಾಠದ ಮೇಲೆ 3 ಪ್ರಶ್ನೆಗಳು ಇಂಪಾರ್ಟೆಂಟು. 4 ಅಂತ ಹೇಳಿಬಿಟ್ಟು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಫಿಕ್ಸು ನಿಮ್ಮ ಆ್ಯನ್ಯುವಲ್ ಇದು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ. ಆ ವಿಡಿಯೋ ಮಾತ್ರ ಮಿಕ್ಸ್ ಮಾಡ್ಕೋಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ. ಯಾರಿಗೆ ಹಿಟ್ ಅಪಾನ್ ಅಂತ ಹೇಳಿದರೆ ಐಡಿಯಾ ಬರುತ್ತೆ. ಈಗ ನೀವು ಇಮ್ಯಾಜಿನ್, ಯಾರೋ ಒಬ್ಬರು ಕಷ್ಟದಲ್ಲಿರ್ತಾರೆ, ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತೀರ. ಆವಾಗ ನೀವು ನನ್ನ ಹತ್ರ ಒಂದು ಐಡಿಯಾ ಇದೆ ಅಂದರೆ ಐಡಿಯಾ ಹೊಳೆಯುವುದು, ಅದನ್ನೇ ಹಿಟ್ ಅಪಾನ್ ಅಂತ ಹೇಳ್ತೀವಿ, ಆಯಿತಾ. ಯಾರಿಗೆ ಅಂತ ಹೇಳಿದರೆ ಕಾಂಪೋಸಿಂಗ್ ಬ್ಯಾಲೆಡ್ಸ್ ಅಂತ ಹೇಳಿದರೆ ಅದು ತಮ್ಮಣ್ಣನಿಗೆ ಒಂದು ಐಡಿಯಾ ಬರುತ್ತೆ. ನಾನು ಇದೇ ರೀತಿಯಾಗಿ ಅವನ ಜೊತೆ ಜಗಳ ಮಾಡಿದರೆ ಸೋತೋಗ್ತೇನೆ, ಐ ಶುಡ್ ಕಮ್ ಅಪ್ ವಿತ್ ಅನದರ್ ಪ್ಲಾನ್, ಅದೇ ಅದು, ಆಯಿತಾ. ತಮ್ಮಣ್ಣ. ಲಾಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಬಸವಯ್ಯ ಅಕ್ವೈರ್ಡ್ ಡ್ಯಾಶ್. ಅಕ್ವೈರ್ಡ್ ಅಂದರೆ ಕಬಳಿಸಿಕೊಂಡಂಥದ್ದು. ಬಸವಯ್ಯ ಎಷ್ಟು ಎಕರೆಗಳನ್ನು, ತಮ್ಮಣ್ಣನ ಎಷ್ಟು ಎಕರೆಗಳನ್ನು ಕಬಳಿಸಿಕೊಳ್ಳುತ್ತಾನೆ? ದಯವಿಟ್ಟು ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 10ಗೆ ನೀವೇ ಉತ್ತರ ಕೊಡ್ತೀರಾ ಅಂತ ಮನಸ್ಸು ಹೇಳ್ತಾ ಇದೆ. ಕೊಡ್ತೀರಾ? ಅಷ್ಟು ಪ್ರೀತಿ ಇದೆ. ಬನ್ನಿ ಸರ್, ಕಂಪ್ಲೀಟ್ ದ ಫಾಲೋಯಿಂಗ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಪ್ರತಿಯೊಂದು ಲೈನನ್ನು ಪ್ರತಿಯೊಂದು ವರ್ಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲಿ ನಿಮಗೆ ಹೇಳುವಂಥದ್ದು ಇಷ್ಟೇ ರೀಸನ್ನು, ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಸುಮ್ಮನೆ ನಾನೀಗ ಕ್ವಶನ್ ನಂಬರ್ 11 ಎ ಆನ್ಸರ್ ವಾಸ್ ಕಾಲ್ಡ್, ಬಿ ಆನ್ಸರ್ ದೇ ವರ್ ಪ್ರಿಪೇರ್ಡ್. ಕ್ವಶನ್ ನಂಬರ್ 11 ಬಿ ಎ ಆನ್ಸರ್ ವಾಸ್ ಟ್ರಾನ್ಸ್ಫಾರ್ಮ್ಡ್. ಹಿಂಗೆ ಹೇಳಿದರೆ ಯಾರು ಬೇಕಾದ್ರೆ ಕೂತ್ಕೊಂಡು ಅದನ್ನು ಹೇಳ್ತಾರೆ, ಬರ್ಕೊಟ್ರೆ ನೀವು ಹೇಳ್ತೀರಾ. ಉದ್ದೇಶ ಇಲ್ಲಿ ನನ್ನದು ನಿಮಗೆ ಯಾಕೆ ಅದು ಉತ್ತರ ಸರಿ, ಯಾಕೆ ನೀವು ಬರೆಯುವಂಥದ್ದು ಉತ್ತರ ತಪ್ಪು ಅನ್ನೋದು ನಾನು ನಿಮಗೆ ಇಲ್ಲಿ ಕ್ಲಿಯರ್ ಮಾಡಿದರೆ ಎಕ್ಸಾಮಲ್ಲಿ ಆ ತಪ್ಪು ಆಗಲ್ಲ. ಹಾಗಾಗಿ ನಾನು ಒಂದು 10 ನಿಮಿಷ ಜಾಸ್ತಿ ಆದರೂ ಅಡ್ಡಿಲ್ಲ. ನನ್ನ ವಿದ್ಯಾರ್ಥಿಗಳು ನನ್ನ ಮಾತನ್ನು ಕೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ. 20 ನಿಮಿಷ ಸಮಯ ನನಗೆ ಕೊಡಿ ಸರ್ ದಿನ ಇಂಗ್ಲೀಷಿಗೆ. 20 ನಿಮಿಷ ಜಾಸ್ತಿ ಬೇಡ ಸರ್, ಅರ್ಧ ಗಂಟೆ. 20 ಮಿನಿಟ್ಸ್ ಯು ಸ್ಪೆಂಡ್ ವಿತ್ ಮೀ ವಿತ್ ಮೈ ವಿಡಿಯೋಸ್. ನಾನೇ ನಿಮ್ಮ ಜೊತೆ ಇದ್ದೀನಿ ಅಂದ್ಕೊಂಡು ಆ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಟೆಕ್ಸ್ಟ್ ಬುಕ್ಕೋ ಒಂದು ರಫ್ ಪೇಪರೋ ಇಟ್ಕೊಂಡು ಐ ಅಶ್ಯೂರ್ ಯು ಮ್ಯಾನ್, ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ಎಕ್ಸಾಮ್ ಹಾಲ್. ಎಕ್ಸಾಮ್ ಆದಮೇಲೂ ಎಕ್ಸಾಮ್ಗಿಂತ ಮುಂಚೆನೂ. ದಿ ಕೌನ್ಸಿಲ್ ಮೆಟ್ ಅಗೈನ್ ದಿ ಜನರಲ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ವಾಸ್ ಕಾಲ್ಡ್, CALLED. ಯಾಕೆ ಅಂತ ಹೇಳ್ತೀನಿ ಕೇಳಿ. ವಾಸ್ ಕಾಲ್ಡ್ ಅಂತಲೇ ಬರೀಬೇಕು. ಬರೇ ಕಾಲ್ಡ್ ಅಂತ ಬರೆದ್ರೆ 0 ಮಾರ್ಕ್ಸ್ ಬರುತ್ತೆ. ಯಾಕಂದರೆ ಇದು ಪ್ಯಾಸಿವ್ ವಾಯ್ಸಿನ ಫಾರ್ಮ್ ಆಗಿರುತ್ತೆ. ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಆ ಹೆಲ್ಪಿಂಗ್ ವರ್ಬು ವಾಸ್ ಆಗಿರುತ್ತೆ, ಆಯಿತಾ. ವೆರಿ ಗುಡ್. 2ನೆಯ ಆನ್ಸರು 11th ಮೇನ್ ಬಿ ಆನ್ಸರ್ ಇಲ್ಲಿ ವರ್ ಪ್ರಿಪೇರ್ಡ್ ಅಂತ ಆಗುತ್ತೆ. ಯಾಕಪ್ಪ ಇಷ್ಟ 1ನೇದು ಆನ್ಸರ್ ವಾಸ್ ಅಂತ ಹೇಳಿದೆ, ಸೆಕೆಂಡ್ ಒನ್ ಐ ಆಮ್ ಸೇಯಿಂಗ್ ಯು ವರ್. ವೈ? ಯಾಕಂದರೆ ವರ್ ಅಂತ ಹೇಳಿದರೆ ಪ್ಲೂರಲ್ ಫಾರ್ಮ್ ಆಗುತ್ತೆ, ದೇ ಅನ್ನೋದು ಬಹುವಚನ. ವರ್ ಪ್ರಿಪೇರ್ಡ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರಿಗೆ ಗ್ರಾಮರ್ ಬಹಳ ಕಷ್ಟ ಆಗುತ್ತೋ, ಅರ್ಥನೇ ಆಗಲ್ವೋ ಅವರಿಗೆ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಅಲ್ಲಿ ನನ್ನದೇ ವಿಡಿಯೋ ಸರ್, ಯಾರ್ದು ಬೇರೆಯವ್ರದ್ದಲ್ಲ. ಕ್ಲಿಕ್ ಮಾಡ್ಕೊಂಡ್ರೆ ಖುಷಿಯಾಗಿ ಇದಕ್ಕಿಂತ ಬರೀ 11 ಕ್ವಶನ್ ನಂಬರ್ 11 ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಬರೀಬೇಕು, ಕ್ವಶನ್ ನಂಬರ್ ಇದನ್ನು ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಬರೀಬೇಕು, ಇದನ್ನೆಲ್ಲ ನಾನು ನಿಮಗೆ ಅರ್ಥವನ್ನು ಮಾಡಿದ್ದೇನೆ, ಆಯಿತಾ ಪ್ರೀತಿಯ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 11 ಬಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ನಾನು ಕೆಲವೊಮ್ಮೆ ಪ್ರಶ್ನೆನ ಓದಲ್ಲ. ಯಾಕೆ ಗೊತ್ತಾ? ನಾನು ಹೀಗೆ ನಿಮಗೆ ಹೇಳಿಕೊಟ್ಟಿರುವಂಥದ್ದು. ಸಮಯವನ್ನು ವ್ಯರ್ಥ ಮಾಡಬೇಡಿ. ಕೆಲವೊಂದು ಮೇನ್ ಕ್ವಶನ್ಗಳಿಗೆ ಡೈರೆಕ್ಟಾಗಿ ಆನ್ಸರನ್ನು ಬರಿಬೇಕು. ಈಗ ನಾನು ನೋಡಿ, ವಾಸ್ ಟ್ರಾನ್ಸ್ಫಾರ್ಮ್ಡ್ ಅನ್ನೋದು ಸರಿಯಾದ ಉತ್ತರ, ಆಯಿತಾ. ವಾಸ್ ಸ್ಟಾರ್ಟೆಡ್ ಅನ್ನೋದು ಸರಿಯಾದ ಉತ್ತರ. ಒನ್ ಮೋರ್ ಆನ್ಸರ್ ಈಸ್, ಈಗ ಇದಕ್ಕೆ ಆನ್ಸರ್ ನೀವೇ ಕೊಡ್ತೀರಾ ಅಂತ ನಾನು, ಆಯಿತಾ, ಅಂದ್ಕೊಂಡಿದ್ದೇನೆ. ನಿಮ್ಮ ಪ್ರೀತಿಯನ್ನು ನನಗೆ ಕಮೆಂಟ್ಸ್ಗಳಲ್ಲಿ ತೋರಿಸಿ.
ಆಯಿತಾ. ದಿ ಲೆಸನ್ ಲರ್ನ್ಡ್ ಬೈ ವಂದನ ಶಿವ ವಾಸ್ ಟ್ರಾನ್ಸ್ಫಾರ್ಮ್ಡ್ ಅಂತ ಬರುತ್ತೆ. ಯಾಕೆ ಅಂದರೆ ವಂದನ ಶಿವ ಸಿಂಗುಲರು, ಹಾಗಾಗಿ ವಾಸ್ ಟ್ರಾನ್ಸ್ಫಾರ್ಮ್ಡ್ ಅಂತ ಬರಿಬೇಕು. ಏಕವಚನದಲ್ಲಿದ್ದರೆ ವಾಸ್ ಅಂತ ಯೂಸ್ ಮಾಡಿ ಪ್ರೀತಿಯ ಮಕ್ಕಳೇ. ಸಬ್ಜೆಕ್ಟ್ ಏನಾದರೂ ಬಹುವಚನ ಇದ್ದರೆ ವರ್ ಅಂತ ಯೂಸ್ ಮಾಡಿ. ಮತ್ತೆ ವಂದನ ಶಿವ ನವಧನ್ಯ ಫಾರ್ಮ್ ಅಂತ ಇದೆ, ಒಂದು ವಾಸ್ ಸ್ಟಾರ್ಟೆಡ್ ಅಂತ ಬರೀರಿ. ಮೂರನೆಯದು ಇಟ್ ಡ್ಯಾಶ್ ಅಂತ ಇದೆ. ಇಟ್ ಅಂದರೆ ಸಿಂಗುಲರ್ ಆದರೆ ವಾಸ್ ಯೂಸ್ ಮಾಡಿ, ಪ್ಲೂರಲ್ ಫಾರಮ್ ಅಂತ ನೀವು ಅಂದ್ಕೊಂಡಿದ್ರೆ ವರ್ ಅಂತ ಯೂಸ್ ಮಾಡಿ. ನಾನು ಇದಕ್ಕೆ ನೀವು ಉತ್ತರ ಕೊಟ್ಟಾಗ ಸರಿನೋ ತಪ್ಪು ಅಂತ ರಿಪ್ಲೈ ಮಾಡ್ತೇನೆ. 11ನೆಯ ಮೇನ್ ಕ್ವಶನ್ ಮುಗೀತು. ಕ್ವಶನ್ ನಂಬರ್ 12ಗೆ ಬಂದಿದ್ವಿ. ಇದು ಲಿಂಕರ್ಸ್ ಅಂತ. ಒಂದು ತಪ್ಪಾದರೆ 2 ಅಂದರೆ 1:2, ಒಂದು ತಪ್ಪಾದರೂ 2 ಮಾರ್ಕ್ಸ್ ಹೋಗುತ್ತೆ ಸರ್, ದಯವಿಟ್ಟು. ತಮ್ಮಣ್ಣ ಡ್ಯಾಶ್ ಆ್ಯಂಡ್ ಬಸವಯ್ಯ ವರ್ ರೈವಲ್ಸ್. ಅವನು ಶತ್ರುಗಳಾಗಿದ್ದರು. ರೈವಲ್ ಅಂದರೆ ಶತ್ರುಗಳು. ಅವನು ಮತ್ತು ಅಂದರೆ ಎಂಡ್ ಅಂತ. 1ನೆಯ ಉತ್ತರ ಎಂಡ್ ಆಯಿತು. ಇಫ್ ತಮ್ಮಣ್ಣ ಬಾಟ್ 4 acres ಆಫ್ ಲ್ಯಾಂಡ್ ಬಸವಯ್ಯ ಡ್ಯಾಶ್ ಫಾಲೋಡ್ ಸ್ವೀಟ್ ಅಂತ ಇದೆ, ಸೂಚ್. ಅವನು ಕೂಡ ಅದೇ ಅಂತ. ಬಸವಯ್ಯ ಆಲ್ಸೋ ಅವನು ಕೂಡ ಹೌದಲ್ವ, ಆಲ್ಸೋ ಅಂತ 2ನೆಯ ಉತ್ತರ. ಇಟ್ ವಾಸ್ ಹೆಲ್ತಿ ಕಾಂಪಿಟೇಷನ್. ಇದು ಪ್ರಾರಂಭದಲ್ಲಿ ಚೆನ್ನಾಗಿ ಇತ್ತು ಎಲ್ಲದು. ಪ್ರಾರಂಭದಲ್ಲಿ ಅನ್ನೋಕ್ಕೆ ಬಿಗಿನಿಂಗ್, ಇನ್ ದ ಬಿಗಿನಿಂಗ್ ಅನ್ನೋದು 3ನೆಯ ಉತ್ತರ, ಹೌದಲ್ವಾ. 4ನೆಯ ಉತ್ತರ ಬಟ್ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಇಷ್ಟೋಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ, 11 ನಿಮಿಷ ಆಯಿತು. ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಒಂದು ಕಮೆಂಟನ್ನು ಬರೀರಿ, ಹಾಗೂ ಏನಂತೀರ ಸರ್ ಅದು, ಒಂದು ಶೇರನ್ನು ಮಾಡಿ. ಮ್ಯಾಚ್ ದ ಫಾಲೋಯಿಂಗ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎ ವೆಲ್ ವರ್ಸ್ಡ್ ಅಂತ ಇದೆ. ವೆಲ್ ವರ್ಸ್ಡ್ ಅಂತ ಹೇಳಿದರೆ ಪರಿಣಿತಿ ಹೊಂದಿದವ, ಹೈಲಿ ಎಕ್ಸ್ಪೀರಿಯನ್ಸ್ ಅಂತ. ಇನ್ನೇ ಫ್ಲ್ಯಾಶ್ ಅಂತ ಇದೆ, ಬಹಳ ವೇಗದ ಗತಿನಲ್ಲಿ ಅಂತ. ಹೈಲಿ ಕ್ವಿಕ್, ವೆರಿ ಕ್ವಿಕ್ಲಿ ಅಂತ. ಸಾರಿ, 3ನೆಯ ಪ್ರಶ್ನೆ ಸ್ನೋವಿ ಡವ್. ಆ ಆಪ್ಷನ್ನೇ ಕೊಟ್ಟಿಲ್ಲ. ಹೀಗೆ ಕ್ವಶನ್ ಪೇಪರಲ್ಲಿ ಕೆಲವೊಮ್ಮೆ ತಬ್ಬನ್ಬಿಡುತ್ತೆ. ಅದಕ್ಕೆ ರೈಟ್ ಆನ್ಸರು ಜೂಲಿಯೆಟ್ಟು. 4ನೆಯ ಕ್ವಶನ್ನು ಆನ್ ಚಿಲ್ಡ್ರನ್ನು. ಅದಕ್ಕೆ ಸರಿಯಾದ ಉತ್ತರ ಬರೆದವರು ಖಲೀಲ್ ಗಿಬ್ರೇನ್, ಹೌದಲ್ವಾ. 5th ಮೇನ್ ಕ್ವಶನ್. ಈಗ 10 ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಯಾವುದಾದ್ರೂ 6ಕ್ಕೆ ಉತ್ತರವನ್ನು ಬರೆಯಿರಿ ಅಂತ ಇದೆ, ಹೌದಲ್ವಾ. ನೋಡಿ, ಆನ್ಸರ್ ಎನಿ 6 ಆಫ್ ದ ಫಾಲೋಯಿಂಗ್. ಆಫ್ ದ ಫಾಲೋಯಿಂಗ್ ಅಂದರೆ ಕೆಳಗಡೆ ಕೊಟ್ಟಿರುವ 10 ಪ್ರಶ್ನೆಗಳಲ್ಲಿ ಯಾವುದಾದರೂ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಆದರೆ ಒಂದು ಕಂಡೀಷನ್ ಇದೆ, ಕಂಪಲ್ಸರಿಯಾಗಿ 2 ಪ್ರಶ್ನೆಗಳನ್ನು ಪದ್ಯದಿಂದಲೇ ಆರಿಸಿಕೊಂಡು ಬರೆಯಬೇಕು. ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಬಹಳ ನಿಧಾನವಾಗಿ ಮಾಡಿದರೆ ವಿಡಿಯೋ ಭಾಳ ಲೆಂತಿ ಆಗತ್ತಪ್ಪ, ನಾನು ಹೊಡೆದಾಡಬೇಕಾಗತ್ತೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಅನ್ಸೀನ್ ಪ್ಯಾಸೇಜ್ ಅಂತ ಹೇಳ್ತೀವಿ. ಅಯ್ಯೋ ವಿಡಿಯೋ ಸ್ಕಿಪ್ ಮಾಡ್ಕೊಂಡಿರಪ್ಪ, ಇದಾದಮೇಲೆ ಇಂಪಾರ್ಟೆಂಟ್ ಇರುವಂಥದ್ದು ಈಸಿ. ಅನ್ಸೀನ್ ಪ್ಯಾಸೇಜ್ ಯಾವುದೋ ಒಂದು ಬರುತ್ತೆ, ಎಕ್ಸಾಮಲ್ಲಿ ಬರೀರಿ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಪ್ರಿಫಿಕ್ಸನ್ನು ಕೊಟ್ಟಿದ್ದಾರೆ. ಒಂದು ಪ್ರಿಫಿಕ್ಸ್ ಏನಿದೆ ಇಲ್ಲಿ, ಹ್ಯಾಪಿ ಅಂತ ಇದೆ. ಇದಕ್ಕೆ ಪ್ರಿಫಿಕ್ಸ್ ಬಂದು ಅನ್ಹ್ಯಾಪಿ ಅನ್ನೋದು ಸರಿಯಾದ ಉತ್ತರ. ಅನ್ಹ್ಯಾಪಿ ಇಸ್ ದ ರೈಟ್ ಆನ್ಸರ್, ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 26. ಇದು ಭಾಳ ಈಸಿ, ಭಾಳ ವಿದ್ಯಾರ್ಥಿಗಳು ಇದನ್ನು ತಬ್ಬರಿತಾರೆ. ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಕೊಡ್ತೇನೆ. ಇನ್ನು ಇದು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. 2-3 ಎಕ್ಸಾಂಪಲ್ಸ್ ನೋಡಿದರೆ ನೀವೇ ಸರ್ ರಾಜ ಇಂಗ್ಲೀಷಲ್ಲಿ. ಹೀರೋಸ್. ಹೆಲೆನ್ ಕೆಲ್ಲರ್ ಈಸ್ ಎ ಸಿಂಬಲ್ ಆಫ್ ಕರೇಜ್. ಶಿ ಈಸ್ ರಿಮೆಂಬರ್ಡ್ ಅಲಾಂಗ್. ಈಗ ಶಿ ಅಂದರೆ ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಅಂಡರ್ಲೈನ್ ಹಾಕಿ. ಶಿ ಅಂದರೆ ಯಾರು? ಹೆಲೆನ್ ಕೆಲ್ಲರ್ ಅಂತ ಬರೀರಿ ಅಷ್ಟೇ. ಫಸ್ಟಿಗೆ ಇದೆ ಅಲ್ವಾ, ಮುಗೀತು. ಡೇವಿಡ್ ಹರ್ಮನ್. ಅವಳನ್ನು ನೆನೆಸಿಕೊಂಡಾಗೆಲ್ಲ ಡೇವಿಡ್ ಹರ್ಮನ್ ಕೂಡ ನೆನಪು ಬರ್ತಾನೆ. ಹಿ ವಾಸ್ ಜಸ್ಟ್ ಬ್ಲೈಂಡ್. ಅವನು ಕೂಡ ಒಬ್ಬ ಕುರುಡನಾಗಿದ್ದ. ಅವನು ಅಂದರೆ ಯಾರು? ಹಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಡೇವಿಡ್ ಹರ್ಮನ್ ಅಂತ ಬರೀರಿ. 3ನೆಯ ಪ್ರಶ್ನೆ. ಅವರನ್ನು ನೋಡಿಕೊಳ್ಳಲು ಒಬ್ಬರನ್ನು ಅಪಾಯಿಂಟ್ ಮಾಡ್ತಾರೆ, ಹೌದಲ್ವಾ. ಸುಲಿವನ್ ಅಂತ ಅವನ ಹೆಸರು. ಹೂ ಅಂತ ಕೇಳಿದರೆ, ಹೂ ಅಂದರೆ ಸುಲಿವನ್ ಅಂತ. ಸುಲಿವನ್ ಹೆಲ್ಪ್ಡ್ ಕೆಲ್ಲರ್ ಟು ರೈಟ್ ಹರ್ ಆಟೋಬಯೋಗ್ರಫಿ ವಿಚ್ ಈಸ್ ವರ್ಲ್ಡ್ ಫೇಮಸ್. ವಿಚ್ ಅಂದರೆ ಏನು ಅಂತ ಕೇಳಿದರೆ, ಅವಳಿಗೆ ಏನನ್ನು ಬರೆಸಬೇಕು ಅಂತ ಇರ್ತೇನೆ, ಅದಕ್ಕೆ ಏನಂತೀವಿ ಹೇಳಿ ನೋಡೋಣ. ಎಸ್, ಆಟೋಬಯೋಗ್ರಫಿ 4ನೆಯ ಉತ್ತರ ಆಗಿರುತ್ತೆ. ಈಗ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಹೆಲೋ ಇಟ್ ಈಸ್ ಅಂತ ಹೇಳಿ ಒಂದು ಫೋನ್ ನಂಬರನ್ನು ಕೊಡಲಾಗಿದೆ. ಅದನ್ನೇ ಉಲ್ಟಾ ಬರೀಬೇಕು ಸರ್ ಆನ್ಸರಲ್ಲಿ ಅಷ್ಟೇ. ಎಸ್ ಇಟ್ ಈಸ್ ಅಂತ ಬರೀರಿ. ಈಸ್ ಇಟ್ ಅಂತ ಇದೆ, ಅಲ್ಲಿ ಉಲ್ಟಾ ಬರೀಬೇಕು, ಇಟ್ ಈಸ್ ಅಂತ. ಎಸ್ ಅಂತ ಬರೀರಿ, ಆಯಿತಾ. ಎಸ್ ಇಟ್ ಈಸ್, ಆಯಿತಾ. ಅಷ್ಟೇ ಸರ್ ಆನ್ಸರ್. 1 ಮಾರ್ಕ್ಸ್ ಬಂತು. ಕುಡ್ ಐ ಸ್ಪೀಕ್ ಟು ದ ಡಾಕ್ಟರ್? ಪೇಷಂಟು ಕಾಲ್ ಮಾಡಿದ್ದೀರಾ, ನೀವೇ ಪೇಷಂಟು.
ಡಾಕ್ಟರಿಗೆ ಕಾಲ್ ಆಗಲ್ಲ, ರಿಸೆಪ್ಷನಿಸ್ಟಿಗೆ ಹಾಸ್ಪಿಟ್ಲಿಗೆ ಕಾಲ್ ಮಾಡಿರ್ತೀರಾ, ಯಾರೋ ಪಿಕ್ ಮಾಡಿ ಮಾತಾಡ್ತಾ ಇರ್ತಾರೆ. ಕುಡ್ ಐ ಸ್ಪೀಕ್ ಟು ದ ಡಾಕ್ಟರ್ ಹತ್ರ ಮಾತಾಡ್ಬೋದಾ ಅಂತ ನೀವು ಕೇಳ್ತಾ ಇದ್ದೀರಾ ಫೋನ್ ಹಚ್ಕೊಂಡು. ಅವ್ರು ಹೇಳ್ತಾರೆ ಏನಂತ, ಡಾಕ್ಟ್ರ್ ಇದ್ದಾನೆ ಅಂತ ಬರ್ತಾರೆ, 0 ಮಾರ್ಕ್ಸು, ಕನ್ಫರ್ಮ್ ಆಬ್ಸೆನ್ಸ್ ಅಂತ ಕೊಟ್ಟಿದ್ದಾರೆ. ಆಬ್ಸೆನ್ಸ್ ಅಂದ್ರೇನು, ಡಾಕ್ಟ್ರ್ ಇಲ್ಲ ಅಂತ ಹೇಳಬೇಕು. ಏನಂತ ಹೇಳ್ತೀರಾ, ನೋ ಡಾಕ್ಟರ್ ಈಸ್ ಔಟ್ ಆಫ್ ಸ್ಟೇಷನ್, ಹಿ ಈಸ್ ನಾಟ್ ದೇರ್ ಇನ್ ದ ಹಾಸ್ಪಿಟಲ್, ಏನಾದರೂ ಬರಿಬೋದು ಆಯಿತಾ. ಆವಾಗ ಪೇಷಂಟು ಅವನೊಂದು ಹೂ ಆಮ್ ಐ ಸ್ಪೀಕಿಂಗ್ ಟು, ಯಾರ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಅಂದಾಗ ಗಿವಿಂಗ್ ಇಂಟ್ರೊಡಕ್ಷನ್ ಅಂತ ಇದೆ. ಮೈ ನೇಮ್ ಈಸ್ ರಾಜ್, ಐ ಆಮ್ ರಿಸೆಪ್ಷನಿಸ್ಟ್ ಅಂತ ಬರಿಬೋದು. ರಾಜ ರಾಣಿನೋ ಅಥವಾ ಕಿಂಗೋ ಕ್ವೀನೋ ನಿಮ್ಮ ಹೆಸರು ಏನೋ ಅದನ್ನು ಬರೀರಿ, ನಡೆಯುತ್ತೆ ಆಯಿತಾ. ಪೇಷಂಟ್ ಅಂತ ಇದೆ. ಆವಾಗ ಪೇಷಂಟು ಆಯಿತು ರಿಸೆಪ್ಷನಿಸ್ಟ್ ಅವರೇ, ಒಂದು ಕೆಲಸ ಮಾಡಿ, ನನ್ನ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ, ಫಿಕ್ಸ್ ಆ್ಯನ್ ಅಪಾಯಿಂಟ್ಮೆಂಟ್ ಫಾರ್ ದ ಸೇಮ್. ಡಾಕ್ಟ್ರ್ ಬಂದಿದ್ದ ತಕ್ಷಣ ನನ್ನ ಅಪಾಯಿಂಟ್ಮೆಂಟು ಇವತ್ತು ಬಂದರೆ ಇವತ್ತೇ ಅಂತ ಆಯಿತಾ. ಕುಡ್ ಯು ಪ್ಲೀಸ್ ಫಿಕ್ಸ್ ಮೈ ಅಪಾಯಿಂಟ್ಮೆಂಟ್ ಟುಡೇ ಇಟ್ ಸೆಲ್ಫ್ ಅಂತ ಹಾಕಿ ಆಯಿತಾ. ಇಲ್ಲಿಗೆ ಬರೆದ್ರೆ ಮುಗೀತು, 4 ಅಂಕಗಳು ಬರುತ್ತೆ. ಈಗ ಇದಿಷ್ಟು ನೋಡಿ ಯಾವುದಿದೆ, ಇದನ್ನು ಫ್ಲೋ ಚಾರ್ಟ್ ಅಂತ ಕರಿತೀವಿ ಪ್ರೀತಿಯ ವಿದ್ಯಾರ್ಥಿಗಳು. ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ದ ನೋಟ್ಸ್ ಬೈ ಡ್ರಾಯಿಂಗ್ ದ ಫಿಲ್ಲಿಂಗ್ ಇನ್ ದ ಬಾಕ್ಸಸ್ ಗಿವನ್ ಬಿಲೋ ಅಂತ ಇದೆ. ನೀಟಾಗಿ ಕೊಟ್ಟಿದ್ದಾರೆ. ಏನಂತ ಇದೆ, ಎಕ್ಸಾಮಲ್ಲೂ ಚಿತ್ರ ಬಿಡಿಸಬೇಕು. ಯಾವ ರೀತಿಯಾಗಿ ಚಿತ್ರ ಬಿಡಿಸಬೇಕು, ಈ ರೀತಿಯಾಗಿ ಇಲ್ಲಿದೆ ಅಲ್ವಾ, ಇದೇ ರೀತಿಯಾಗಿ ಯು ನೀಡ್ ಟು ಡ್ರಾ ದಿಸ್ ಫಿಗರ್, ಇದೇ ರೀತಿಯಾಗಿ ಬಿಡಿಸಬೇಕು, ಬರಿಬೇಕು. ಇಲ್ಲಿ ಹೇಗಿದೆ 1 2 3 4 5 6 7 8 ಡ್ಯಾಶಸ್ ಇದೆ. ಈಚ್ ಡ್ಯಾಶ್ ಕನ್ಸಿಸ್ಟ್ ಆಫ್ ಹಾಫ್ ಮಾರ್ಕ್ಸ್. ಪ್ರತಿಯೊಂದು ಡ್ಯಾಶಿಗೆ ಹೌದಲ್ವ ಎಷ್ಟು ಅರ್ಧ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಹಾಗಿದ್ರೆ ಒಂದನೇದಕ್ಕೆ ಆನ್ಸರ್ ಹುಡ್ಕೋಣ. ರಾಜಸ್ಥಾನ್ ಬೂಸ್ಟ್ ಆಫ್ ಡ್ಯಾಶ್ 1 2 3 ಉತ್ತರವನ್ನು ಬರೀಬೇಕು. ಬೂಸ್ಟ್ ಆಫ್ ಡ್ಯಾಶ್ ಹುಡ್ಕೋಣ ಬನ್ನಿ. ಆನ್ಸರು ನೋಡಿ, ರಾಜಸ್ಥಾನ್ ಬೂಸ್ಟ್ ಆಫ್ ಇಟ್ಸ್. ಒಂದನೇ ಆನ್ಸರ್ ಏನಾಗುತ್ತೆ ಈಗ, ಕಲರ್ಫುಲ್ ಕಲ್ಚರ್ ಒಂದಾಗುತ್ತೆ. ಎರಡನೇದಕ್ಕೆ ಚಿಯರ್ಫುಲ್ ಪೀಪಲ್ ಆಗುತ್ತೆ. ಮೂರನೇದಕ್ಕೆ ಎಕ್ಸ್ಟ್ರಾರ್ಡಿನರಿ ಪ್ಯಾಷನ್ ಅಂತ ಆಗುತ್ತೆ. ಈಗ 3 ಕೂಡ ಆನ್ಸರು ಬಂತು, ಹೌದಲ್ವಾ. ಎಸ್. ನಂತರದಲ್ಲಿ ಪತಂಗ್ಬಾಜಿ ಈಸ್ ಡ್ಯಾಶ್ ಅಂತ ಇದೆ. 4 5 ಪತಂಗ್ಬಾಜಿ ಅಲ್ಲಿ ಏನಂತೀರ, ಕೈಟ್ಸ್ಗಳನ್ನು ಉಡಾಯಿಸ್ತವ್ರೆ, ಗಾಳಿಪಟ. ಈಸ್ ಡ್ಯಾಶ್. ಎಕ್ಸ್ಟ್ರೀಮ್ಲಿ ಸಾರಿ ಮೈ ಡಿಯರ್ ಚಿಲ್ಡ್ರನ್, ಎಕ್ಸ್ಕ್ಯೂಸ್ ಮಿ. ಪತಂಗ್ಬಾಜಿ ಅನ್ನೋ ಒಂದು ಸ್ಪೆಷಲ್ ಸ್ಪೋರ್ಟ್ಸ್ ಆ್ಯಂಡ್ ಪಾಸ್ಟ್ ಟೈಮ್ ಆಫ್ ದಿ ರಿಲಿಜಿಯನ್ ಅಂತ ಇದೆ, ಹೌದಲ್ವಾ. ಫಾರ್ ಕೈಟ್ ಪ್ಲೇಯಿಂಗ್ ನೋಡಿ, ಪ್ಯಾಷನ್ ಫಾರ್ ಕೈಟ್ ಪ್ಲೇಯಿಂಗ್, ಪತಂಗ್ಬಾಜಿ ಎ ಸ್ಪೆಷಲ್ ಕಲ್ಚರ್ ಸ್ಪೋರ್ಟ್ಸ್ ಆ್ಯಂಡ್ ಪಾಸ್ಟ್ ಟೈಮ್ ಆಫ್ ದಿ ರೀಜನ್. ನೋಡಿ ಇಲ್ಲಿ 4ನೇದಕ್ಕೆ ಏನು ಬರೀತೀರಾ, ಸ್ಪೆಷಲ್ ಸ್ಪೋರ್ಟ್ಸು ಹಾಗೂ ಏನು ಪಾಸ್ಟ್ ಟೈಮ್ ಆಫ್ ದಿ ರಿಲಿಜಿಯನ್ ಅಂತ ಬರೀರಿ ಆಯಿತಾ. ರೀಜನ್ ಆ ಪ್ರದೇಶದ್ದು ಅಂತ. ನಂತರದಲ್ಲಿ ಕೈಟ್ ಫ್ಲೈಯಿಂಗ್ ಸೆಲೆಬ್ರೇಟೆಡ್ ಟು ಹೆಲ್ಡ್ ಏನಂತ ಇದೆ, ಕೈಟ್ ಫ್ಲೈಯಿಂಗ್ ಸೆಲೆಬ್ರೇಟೆಡ್ ಟು ಹೆರಾಲ್ಡ್ ದಿ ಕಮಿಂಗ್ ಆಫ್ ಸ್ಪ್ರಿಂಗ್. ಓಹೋ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. 6ನೇ ಆನ್ಸರು ಸ್ಪ್ರಿಂಗ್ ಆಯಿತಾ. ಟು ಫಾರಿನ್ ಟೂರಿಸ್ಟ್ ಕೈಟ್ ಫ್ಲೈಯಿಂಗ್ ಈಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ಫಾರಿನ್ ಅವ್ರಿಗೆ ಏನು ಅನಿಸುತ್ತೆ ಅಲ್ಲಿ ಬಂದಾಗ ನೋಡೋಣ ಆಯಿತಾ. ಟೂರಿಸ್ಟ್ ಟು ದ ಪೀಪಲ್ ರಾಜಸ್ಥಾನ್ ಎಂಜಾಯ್ ದ ರಿಚ್ ಟ್ರೆಡಿಷನ್ ಆಫ್ ಕೈಟ್ ಫ್ಲೈಯಿಂಗ್. ಇಟ್ ಈಸ್ ಆಲ್ಸೋ ಲೀಸರ್ ನೋಡಿ ನೀಟಾಗಿದೆ. ಇಟ್ ಈಸ್ ಆಲ್ಸೋ ಲೀಸರ್ ಸ್ಪೋರ್ಟ್. ಅಲ್ಲಿ ಏನು ಬರೀಬೇಕು, ಲಾಸ್ಟ್ನೇದಕ್ಕೆ 7ನೇದಕ್ಕೆ ಲೀಸರ್ ಸ್ಪೋರ್ಟು ಹಾಗೂ ಪ್ಯಾಷನ್ ಅಮಾಂಗ್ ದಿ ಫಾರಿನ್, ಪ್ಯಾಷನ್ ಅಂತ ಬರೀಬೇಕು. ಅಲ್ಲಿ ಬಂದವರಿಗೆ ತಮ್ಮ ಕಾಲವನ್ನು ಏನಂತೀರಾ ಸ್ಪೆಂಡ್ ಮಾಡಲಿಕ್ಕಾಗಿ ಅಂತ. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗಿದು ಪ್ರೀತಿಯ ವಿದ್ಯಾರ್ಥಿಗಳೇ. 20 ನಿಮಿಷದ ಒಳಗಾಗಿ ಕ್ವಶನ್ ವಿತ್ ಆನ್ಸರನ್ನು ಎಕ್ಸ್ಪ್ಲೇನನ್ನು ಮಾಡಿಕೊಟ್ಟಿದ್ದೇನೆ. ಇದರ 20 ನಿಮಿಷ ನೀವು ದಿನ ಹಿಂಗೆ ಕೇಳಿ ನೀವೇ ಎಕ್ಸ್ಪರ್ಟೀಸ್ಗಳು ಆಯಿತಾ. ರೈಟ್ ಎ ಲೆಟರ್ ಅಂತ ಇದೆ. ಈ ಲೆಟರ್ ರೈಟಿಂಗಿಗೋಸ್ಕರ ನಿಮಗೆ ನಾನು ಲೆಟರ್ ರೈಟಿಂಗ್ ಲಿಂಕ್ಗಳನ್ನು ಕೊಡ್ತೇನೆ. ಅದರಲ್ಲಿ ಒಂದು PDF ಕಾಪಿ ಕೂಡ ಕೊಡ್ತೇನೆ ಸರ್. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಬರೀಬೇಕು, ಏನು ಎಲ್ಲಿಂದ ಏನು ಕಾಪಿ ಮಾಡಬೇಕು ಎಲ್ಲದೂ ಕೂಡ ಅದರಲ್ಲೇ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಸಾವಿರಾರು ಜನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾತ್ರ 100ರಲ್ಲಿದೆ. ದಯವಿಟ್ಟು ಲೈಕ್ಗಳನ್ನು ಪ್ರೆಸ್ ಮಾಡಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಒಮ್ಮೆ ಪ್ರೆಸ್ ಮಾಡಿದರೆ ಸಾಕು, 2 ಸಲ ಮಾಡಿದರೆ ಹೋಗ್ಬಿಡುತ್ತಪ್ಪ ಮತ್ತೆ. ಹಾಗಾಗಿ ಒಂದು ಕಮೆಂಟನ್ನು ಬರೀರಿ ಸರ್ ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್.